ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ನಾನು ಹಲಸಿನ ಹಣ್ಣಿನ ಗಾರಿಗೆ ಮಾಡ್ತಾ ಇದ್ದೀನಿ. ಹಲಸಿನ ಹಣ್ಣಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಹಾಗೆ ಅದರಲ್ಲಿ ತುಂಬ ವೆರೈಟಿ ಮಾಡ್ತೇವೆ ನಾವು, ದೋಸೆ ಮತ್ತು ಕಡುಬು, ಹಾಗೆ ತುಂಬ ವೆರೈಟಿ ಮಾಡ್ತೇವೆ. ಹಾಗೆ ಇದು ಕೂಡ ಒಂದು ಹಲಸಿನ ಹಣ್ಣಿನ ಗಾರಿಗೆ ತುಂಬ ಚೆನ್ನಾಗಿರ್ತದೆ. ತುಂಬ ಸುಲಭದಲ್ಲಿ ಮಾಡ್ಬೋದು. ಸಂಜೆಯ ಚಾಕ್ಕೆ ಸ್ನ್ಯಾಕ್ಸಿಗೆ ದಿಢೀರಂತ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು ಒಂದು ಪಾವಷ್ಟು ಬೆಳ್ತಿಗೆ ಅಕ್ಕಿಯನ್ನು 2-3 ಗಂಟೆಗಳ ಕಾಲ ಹಾಕಿಟ್ಟಿದ್ದೇನೆ. ನೆನೆಸಬೇಕು, 3 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಆಮೇಲೆ ಚೆನ್ನಾಗಿ ತೊಳೆದೆಲ್ಲ ಇಟ್ಕೊಂಡಿದ್ದೇನೆ ನಾನು, ಚೆನ್ನಾಗಿ ಕ್ಲೀನ್ ಮಾಡಿ. ಈಗ ಇದನ್ನು ನಾನು ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಬೆಳ್ತಿಗೆ ಅಕ್ಕಿ, ದೋಸೆ ಎಲ್ಲ ಮಾಡ್ತೇವಲ್ಲ ಅದೇ ಅಕ್ಕಿ. ಇದಕ್ಕೆ ಹಲಸಿನ ತೊಳೆ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದು ಹಲಸಿನ ಹಣ್ಣು ಒಳ್ಳೆ ಸಿಹಿ ಉಂಟು. ಸಿಹಿ ನೀವು ನೋಡಿ ಉಂಟಲ್ಲ, ಬೆಲ್ಲ ಹಾಕಬೇಕು. ನಿಮಗೆ ಹಲಸಿನ ಹಣ್ಣು ಸಿಹಿ ಇದ್ದರೆ ತುಂಬ, ಬೆಲ್ಲ ಸ್ವಲ್ಪ ಸಾಕಾಗ್ತದೆ. ಬೆಲ್ಲದ ಪಾಕ ಹಾಕ್ಕೊಂಡಿದ್ದೇನೆ ನಾನು. ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಮತ್ತು ಏಲಕ್ಕಿ, ಒಂದು ಸ್ವಲ್ಪ ಏಲಕ್ಕಿ ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಎಲ್ಲ ಹಾಕಿ ರುಬ್ಕೊಂಡಿದ್ದೀನಿ. ತುಂಬ ಫೈನಾಗಿ ರುಬ್ಕೊಳ್ಬೇಡಿ, ಸ್ವಲ್ಪ ತರಿಯಾಗಿಯೇ ರುಬ್ಕೊಂಡು ತೆಕ್ಕೊಂಡಿದ್ದೇನೆ ನಾನು. ಉಪ್ಪು ಹಾಕಿರಲಿಲ್ಲ, ಉಪ್ಪು ಹಾಕ್ಕೊಂಡೆ ನಾನು. ಉಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಬೆಲ್ಲ ನಿಮಗೆ ಸಿಹಿಗೆ ನೋಡಿಕೊಂಡು ಹಾಕಿ. ಹಲಸಿನ ಹಣ್ಣು ಸಿಹಿ ಇರುವಾಗ ಉಂಟಲ್ಲ, ನಿಮಗೆ ಬೆಲ್ಲ ತುಂಬ ಬೇಕಾಗಿ ಆಗೋದಿಲ್ಲ. ಹಾಗೆ ಸಿಹಿ ಇಲ್ಲದಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು, ಬೆಲ್ಲ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನೋಡಿ ಇಷ್ಟೇ. ಇನ್ನು ಇದನ್ನು ನೀವು ಗೋಳಿ ಬಜೆ ಎಲ್ಲ ಬಿಡ್ತೀರಲ್ಲ, ಅದೇ ಥರ ನೋಡಿ, ಈ ಥರ ಬಿಡಬೇಕು ಎಣ್ಣೆಯಲ್ಲಿ. ನೋಡಿ, ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ, ತೆಂಗಿನ ಎಣ್ಣೆ ತಗೊಂಡಿದ್ದೇನೆ ನಾನು. ನೋಡಿ ಈ ಥರ ಬಿಡಬೇಕು. ನೋಡಿ, ಗೋಳಿ ಬಜೆ ಎಲ್ಲ ಬಿಡ್ತೀರಲ್ಲ ನೀವು, ಅದೇ ಥರ ಎಣ್ಣೆಯಲ್ಲಿ ಬಿಡೋದು. ನಿಮಗೆ ಹಿಟ್ಟು ಸ್ವಲ್ಪ ನೀರಾದರೆ, ಅಕ್ಕಿ ಹಿಟ್ಟಿದ್ರೆ ಹಾಕ್ಕೊಳ್ಬೋದು, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋದು ಅಕ್ಕಿ ಹಿಟ್ಟು. ಮತ್ತು ತುಂಬ ಫೈನಾಗಿ ರುಬ್ಕೊಳ್ಬೇಡಿ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ತುಂಬ ಚೆನ್ನಾಗಿರ್ತದೆ ಇದು. ಸಂಜೆ ಸ್ನ್ಯಾಕ್ಸಿಗೆ ಉಂಟಲ್ಲ, ತುಂಬ ಸೂಪರಾಗಿರ್ತದೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ಕೂಲಿಗೆ ಹೋದರೆ ಮಕ್ಕಳು ಸ್ಕೂಲಿಂದ ಬರುವಾಗ ಎಲ್ಲ ಉಂಟಲ್ಲ, ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಚಾಕೆ ತುಂಬ ಚೆನ್ನಾಗಿರ್ತದೆ ಸಂಜೆ. ನೋಡಿ, ಒಂದು ಹಾಕಿ ಉಂಟಲ್ಲ, ಆಗಲೇ ಸೌಟು ಹಾಕಬಾರ್ದು. ಸ್ವಲ್ಪ ಚೆನ್ನಾಗಿ ಫ್ರೈ ಆದ ಮೇಲೆ ನೋಡಿ, ಈ ಥರ ಸೌಟು ಹಾಕಿ ಒಮ್ಮೆ ಮಗಚಬೇಕು. ನೋಡಿ, ಚೆನ್ನಾಗಿ ಕಲರ್ ಬರಬೇಕು. ನೋಡಿ, ತುಂಬ ಫಾಸ್ಟಲ್ಲಿ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಬೇಕು. ಆಗ ಚೆನ್ನಾಗಿ ಒಳಗೆಲ್ಲ ಚೆನ್ನಾಗಿ ಫ್ರೈ ಆಗ್ತದೆ. ಇಲ್ಲದಿದ್ದರೆ ಒಳಗೆ ಬೇಯುವುದಿಲ್ಲ, ಹೊರಗಡೆ ಮಾತ್ರ ಕಲರ್ ಬರ್ತದೆ, ಒಳಗಡೆ ಬೆಂದಿರೋದಿಲ್ಲ. ಅದಕ್ಕಾಗಿ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಈಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್. ಮತ್ತೆ ಹಾಕ್ತಾ ಇದ್ದೇನೆ ನಾನು ಗಾರಿಗೆ. ನೋಡಿ, ತುಂಬ ಚೆನ್ನಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ, ಈ ಥರ ಎಲ್ಲ ಮಾಡಿ ತಿನ್ನಬೇಕು. ಸೂಪರಾಗಿ ಬಂದಿದೆ ನೋಡಿ. ವಿಡಿಯೋ ನೋಡ್ತಾ ಇರುವಾಗಲೇ ನನ್ನ ಚಾನಲ್ಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ನಿಮಗೆ ಇಷ್ಟವಾದರೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.